ಹಾಯ್ ಗೈಸ್, ನಮಸ್ತೆ. ವೆಲ್ಕಮ್ ಟು ಮೈ ಚಾನಲ್ ಟೆಕ್ ಬ್ರೋ ಕನ್ನಡ. ನಾನು ನಿಮ್ಮ ಸಂದೀಪ್ ಶೆಟ್ಟಿ. ಟೆಕ್ ನ್ಯೂಸ್ ಎಪಿಸೋಡ್ 947ಗೆ ಎಲ್ಲರಿಗೂ ಕೂಡ ಸ್ವಾಗತ. ಟೆಕ್ ನ್ಯೂಸ್ ಎಪಿಸೋಡ್ ಸ್ಟಾರ್ಟ್ ಮಾಡೋದಕ್ಕಿಂತ ಮುಂಚೆ ಎಲ್ಲರಿಗೂ ಕೂಡ ಥ್ಯಾಂಕ್ ಯು ಸೋ ಮಚ್. ರೀಸನ್ ಏನು ಅಂದರೆ ನಮ್ಮ ಚಾನಲ್ ಇವಾಗ 1,00,000 ಸಬ್ಸ್ಕ್ರೈಬರ್ಸ್ನ ಕಂಪ್ಲೀಟ್ ಮಾಡ್ಕೊಂಡಿದೆ. ನಿಜವಾಗ್ಲೂ ತುಂಬ ಅಂದರೆ ತುಂಬ ಖುಷಿ ಆಗ್ತಿದೆ ಅಂತಲೇ ಹೇಳ್ಬೋದು. ನನ್ನ ಡ್ರೀಮು 100Kಗೆ ರೀಚ್ ಆಗಬೇಕು, 100Kಗೆ ರೀಚ್ ಆಗಬೇಕು ಅಂತೇಳಿ ತುಂಬ ಜೆನ್ಯೂನ್ ಆಗಿ ನಾನು ನಿಮಗೆ ಇನ್ಫಾರ್ಮೇಷನ್ನ ಪ್ರೊವೈಡ್ ಮಾಡಿದ್ದೀನಿ. ತುಂಬ ಜನ ನನಗೆ ಸಪೋರ್ಟ್ ಮಾಡಿದ್ರಿ ಅಂತಲೇ ಹೇಳ್ಬೋದು. ಇವಾಗ ಯಾವ ರೀತಿ ಸಪೋರ್ಟ್ ಮಾಡ್ತಿದ್ದೀರೋ ಇನ್ನು ಮುಂದೆನೂ ಕೂಡ ಅದೇ ರೀತಿ ಸಪೋರ್ಟ್ ಮಾಡಿ. ಈ ವಿಡಿಯೋದಲ್ಲಿ ನಾನೇನು ಕೂಡ ಜಾಸ್ತಿ ಮಾತಾಡೋದಿಲ್ಲ. ನೆಕ್ಸ್ಟ್ ಸಿಲ್ವರ್ ಪ್ಲೇ ಬಟನ್ ಬರುತ್ತಲ್ಲ, ಆವಾಗ ನಾನೊಂದು ಸಪರೇಟ್ ವಿಡಿಯೋ ಮಾಡ್ತೀನಿ. ಆವಾಗ ನನ್ನ ಬಗ್ಗೆ ಕಂಪ್ಲೀಟ್ ಆಗಿ ನಿಮಗೆ ತಿಳಿಸ್ಕೊಡ್ತೀನಿ. ರೀಸನ್ ಏನು ಅಂದರೆ ತುಂಬ ಜನ ಕೇಳ್ತಾ ಇದ್ದೀರಿ, ಬ್ರೋ ನಿಮ್ಮ ಬಗ್ಗೆ ತಿಳಿಸ್ಕೊಡಿ, ನಿಮ್ಮ ಸ್ಟುಡಿಯೋ ತೋರಿಸಿ, ಹಾಗೆ ಬಂದ್ಬಿಟ್ಟು ನೀವು ಯಾವ ರೀತಿ ಕಂಟೆಂಟ್ ಕಲೆಕ್ಟ್ ಮಾಡ್ತೀರಾ. ಸೊ ಈ ರೀತಿಯಾಗಿ ತುಂಬ ಜನ ತುಂಬ ರೀತಿಯಾಗಿ ಕ್ವಶನ್ಸ್ ಕೇಳಿದ್ದಾರೆ. ಆ ಎಲ್ಲ ಕ್ವಶನ್ಸ್ ಕೂಡ ತಗೊಂಡು ಆ ದಿನ ನಾನು ನಿಮ್ಮ ಹತ್ರ ಆದರೆ ಮಾತಾಡ್ತೀನಿ. ನಾನು ಕಂಪ್ಲೀಟ್ ಸ್ಟೋರಿ ನಿಮ್ಮ ಕೈಯಲ್ಲಿ ಇಡ್ತೀನಿ. ಅವಾಗ ನಿಮಗೂ ಕೂಡ ಯಾವುದೇ ರೀತಿ ಡೌಟ್ಸ್ ಆದರೆ ಇರೋದಿಲ್ಲ. ಹಾಗೆ ಬಂದ್ಬಿಟ್ಟು ಇವತ್ತು 100K ಸಬ್ಸ್ಕ್ರೈಬ್ ಆಗಿದೆ. ಎಂಜಾಯ್ ಮಾಡೋಕ್ಕೂ ಕೂಡ ಟೈಮ್ ಇಲ್ಲ. ರೀಸನ್ ಏನು ಅಂದರೆ ಇವತ್ತು ಬೆಳಿಗ್ಗೆ ಒಂದು ವಿಡಿಯೋನ ಅಪ್ಲೋಡ್ ಮಾಡಿದ್ವಿ ಫ್ಲಿಪ್ಕಾರ್ಟಿಗೆ ಸಂಬಂಧಪಟ್ಟಿತ್ತು, ಪ್ರೈಸ್ ಲಾಕಿಗೆ. ಆ ವಿಡಿಯೋ ಆದ ತಕ್ಷಣ ಟೆಕ್ ನ್ಯೂಸ್ ಆಯಿತು. ಇನ್ನು ಇದೇ ರೀತಿ ತುಂಬ ವಿಡಿಯೋಸ್ ಆದರೆ ಇದೆ. ಒಂದು ಕಡೆ ಸೇಲು ಬಿಡೋ ಆಗಿಲ್ಲ, ಒಂದು ಕಡೆ ಟೆಕ್ ನ್ಯೂಸು ಬಿಡೋ ಆಗಿಲ್ಲ, ಒಂದು ಕಡೆ 100K ಸೆಲೆಬ್ರೇಷನ್ನು ಕೂಡ ಬಿಡೋ ಆಗಿಲ್ಲ. ಈ ರೀತಿಯಾಗಿ ಒಂದು ರೀತಿ ಮಿಕ್ಸ್ಚರ್ ಆಗಿದೆ ಅಂತಲೇ ಹೇಳ್ಬೋದು. ಆದರೂ ಕೂಡ ಪರವಾಗಿಲ್ಲ. ರೀಸನ್ ಏನು ಅಂದರೆ ವರ್ಷಕ್ಕೆ ಒಂದೇ ಸಲ ಈ ಒಂದು ಸೇಲ್ ಬರೋದು. ಈ ಸೇಲ್ ನಮಗೆ ಮೇಯ್ನ್ ಆಗಿ ತಗೋಬೇಕು. ಯಾಕೆಂದರೆ ತುಂಬ ಜನ ಕಾಯ್ತಿರ್ತಾರೆ ಯಾವ ಮೊಬೈಲ್ ತಗೋಬೇಕು, ಯಾವುದು ವ್ಯಾಲ್ಯೂ ಫಾರ್ ಮನಿ ಅಂತೇಳಿ. ಅದ್ರ ಬಗ್ಗೆ ಎಲ್ಲ ನಾನು ಸಪ್ರೇಟ್ ವಿಡಿಯೋ ಮಾಡ್ಕೊಡ್ತೀನಿ. ಆ ವಿಡಿಯೋಸ್ ನೋಡಿದಾದ್ಮೇಲೆ ಆರಾಮಾಗಿ ನೀವು ಮೊಬೈಲ್ಸ್ ಆದರೆ ಪರ್ಚೇಸ್ ಮಾಡ್ಬೋದು. ಒನ್ಸ್ ಅಗೇನ್ ಎಲ್ಲರಿಗೂ ಕೂಡ ಥ್ಯಾಂಕ್ ಯು ಸೋ ಮಚ್. ಇವತ್ತಿನ ಟೆಕ್ ನ್ಯೂಸ್ ಆದರೆ ಸ್ಟಾರ್ಟ್ ಮಾಡೋಣಂತೆ. ಇವತ್ತಿನ ಟೆಕ್ ನ್ಯೂಸ್ ನೋಡ್ಕೊಂಡ್ರೆ ಮೊದಲನೇ ನ್ಯೂಸ್ ಬಂದ್ಬಿಟ್ಟು ನಮಗೆ ಜಿಯೋ ನೆಟ್ವರ್ಕ್ ಲಾಸ್ಟ್ 2 days ಇಂದ ವಿಪರೀತವಾಗಿ ಡೌನ್ ಆಗಿದೆ ಅಂತಾನೆ ಹೇಳ್ಬೋದು. ನೆಟ್ವರ್ಕ್ ಕರೆಕ್ಟ್ ಆಗಿ ಸಿಗ್ತಾ ಇಲ್ಲ. ಇಂಟರ್ನೆಟ್ ಕೂಡ ತುಂಬ ಮಟ್ಟಿಗೆ ಬಫರ್ ಆಗ್ತಾ ಇದೆ. ಯಾರಿಗಾದ್ರೂ ಕಾಲ್ ಮಾಡಿದ್ರೆ ಕಾಲ್ ಕಟ್ ಆಗ್ತಾ ಇದೆ. ಸೊ ಈ ರೀತಿಯಾಗಿ ತುಂಬಾ ಜನ ತುಂಬಾ ಪ್ರಾಬ್ಲಮ್ಸ್ ನ ಫೇಸ್ ಮಾಡಿದ್ದಾರೆ. ಇವಾಗ ಜಿಯೋ ಕಂಪ್ನಿಯವರು ಕೂಡ ರಿಯಾಕ್ಟ್ ಆಗಿದ್ದಾರೆ. ಜಿಯೋ ಕಂಪ್ನಿಗೆ ಹತ್ತತ್ರ 10,000 ಜನ ಕಂಪ್ಲೇಂಟ್ ಆದ್ರೆ ರೈಸ್ ಮಾಡಿದ್ದಾರೆ. ರೀಸನ್ ಏನು ಅಂದ್ರೆ ನಿನ್ನೆನೋ ಮೊನ್ನೆನೋ ಅನ್ಕೊಂತೀನಿ, ಮುಂಬೈಯಲ್ಲಿ ನಮಗೆ ಸರ್ವರ್ ಸೆಂಟರ್ ಏನಿರುತ್ತಲ್ಲ, ನಮಗೆ ಡಾಟಾ ಸೆಂಟರ್, ಇದು ಬಂದ್ಬಿಟ್ಟು ಕಂಪ್ಲೀಟ್ ಆಗಿ ಸುಟ್ಟೋಗಿದೆ ಅಂತಾನೆ ಹೇಳ್ಬೋದು. ಬೆಂಕಿ ಹಚ್ಕೊಂಡಿದೆ. ಅದಕ್ಕೋಸ್ಕರ ಈ ಒಂದು ಪ್ರಾಬ್ಲಮ್ ಸ್ಟಾರ್ಟ್ ಆಗಿದೆ. ಇವಾಗ ಯಾವುದೇ ರೀತಿ ಪ್ರಾಬ್ಲಮ್ ಇಲ್ಲ, ಕಂಪ್ಲೀಟ್ ಆಗಿ ನಾವು ರಿಸ್ಟೋರ್ ಮಾಡಿದೀವಿ ಅಂತ ಹೇಳ್ಬಿಟ್ಟು ಜಿಯೋ ಕಂಪ್ನಿಯವರು ಹೇಳಿದ್ದಾರೆ. ನಿಮ್ಗೆ ಯಾರಿಗಾದ್ರೂ ಈ ಒಂದು ಪ್ರಾಬ್ಲಮ್ ಫೇಸ್ ಆಗಿದ್ರೆ ನನಗೊಂದ್ಸಲ ಕಾಮೆಂಟ್ ಸೆಕ್ಷನ್ ಅಲ್ಲಿ ತಿಳಿಸಿ. ನೆಕ್ಸ್ಟ್ ನ್ಯೂಸ್ ನೋಡ್ಕೊಂಡ್ರೆ ನಮಗೆ ಆಪಲ್ ಕಂಪ್ನಿಯವರು ನಾಳೆಯಿಂದ ಒಫಿಷಿಯಲ್ ಆಗಿ ಐಫೋನ್ 16 ಸೀರೀಸ್ ನ ಸೇಲಿಗೆ ತರ್ತಿದ್ದಾರೆ. ಇವತ್ತಿನವರೆಗೂ ಯಾರ್ಯಾರೆಲ್ಲ ಪ್ರೀ ಬುಕ್ ಮಾಡ್ಕೊಂಡಿದ್ದಾರೋ ಅವ್ರಿಗೆಲ್ಲರಿಗೂ ಕೂಡ ನಾಳೆ ಈ ಒಂದು ಐಫೋನ್ಸ್ ಆದ್ರೆ ಸಿಗುತ್ತೆ. ನಾಳೆ ಬೇಕಂದ್ರೆ ನೀವು ಫ್ರೆಶ್ ಆಗಿನೂ ಕೂಡ ಪರ್ಚೇಸ್ ಮಾಡಬಹುದು. ಇನ್ನ ನಾಳೆಯಿಂದ ಮೊಬೈಲ್ಸ್ ಸಿಗುತ್ತೆ. ಆದ್ರೆ ಯೂಟ್ಯೂಬ್ ಅಲ್ಲಿ ಹಾಗೆ ಬಂದ್ಬಿಟ್ಟು ಬೇರೆ ಪ್ಲಾಟ್ಫಾರ್ಮ್ಸ್ ಅಲ್ಲಿ ನೋಡ್ಕೊಂಡ್ರೆ ಅನ್ಬಾಕ್ಸಿಂಗ್ ವಿಡಿಯೋಸೇ ಹೊರಗೆ ಬಂದಿದೆ. ಇವಾಗ ನೀವು ಸ್ಕ್ರೀನ್ ಮೇಲೆ ನೋಡ್ತಾ ಇದ್ದೀರಲ್ಲ, ಈ ತರ ವಿಡಿಯೋಸ್ ಎಷ್ಟೊಂದು ಹೊರಗಡೆ ಬಂದಿದೆ ಅಂತಾನೆ ಹೇಳ್ಬೋದು. ಇವಾಗ ನಿಮಗೊಂದು ಡೌಟ್ ಬರ್ಬೋದು, ಬ್ರೋ ನಾಳೆ ಎಲ್ಲ ಮೊಬೈಲ್ ಸಿಗೋದು, ಇವ್ರಿಗೆಲ್ಲ ಮೊಬೈಲ್ ಹೆಂಗ್ ಸಿಕ್ತು ಅಂತೇಳಿ. ದುಬೈ ಹಾಗೆ ಬಂದ್ಬಿಟ್ಟು ಬೇರೆ ಕಂಟ್ರೀಸ್ ಅಲ್ಲೆಲ್ಲ ನೋಡ್ಕೊಂಡ್ರೆ ಸ್ಟಾಕ್ ಅನ್ನೋದು ವಿಪರೀತ ಹೊರಗೆ ಬಂದಿದೆ ಅಂತಾನೆ ಹೇಳ್ಬೋದು. ಒಂದೊಂದು ಮೊಬೈಲ್ ನ 30,000 ಜಾಸ್ತಿ ಇಟ್ಬಿಟ್ಟು ಈ ಒಂದು ಮೊಬೈಲ್ಸ್ ನ ಸೇಲ್ ಮಾಡ್ತಿದ್ದಾರೆ. ಯಾರ್ಯಾರು ಫ್ಯಾನ್ಸ್ ಹಾಗೆ ಬಂದ್ಬಿಟ್ಟು ನಾವು ತಗೊಂಡ್ಲೇಬೇಕು ಅಂತ ಫಿಕ್ಸ್ ಆಗಿರ್ತಾರಲ್ಲ, ಅವರೆಲ್ಲರೂ ಕೂಡ ಜಾಸ್ತಿ ದುಡ್ಡು ಕೊಟ್ಬಿಟ್ಟು ಈ ಒಂದು ಮೊಬೈಲ್ಸ್ ನ ಪರ್ಚೇಸ್ ಮಾಡ್ತಿದ್ದಾರೆ. ಹೊರಗಡೆನೂ ಕೂಡ ಡಿಮ್ಯಾಂಡ್ ಜಾಸ್ತಿ ಇದೆ ಅಂತಾನೆ ಹೇಳ್ಬೋದು. ನಿಮಗೇನಾದ್ರೂ ಐಫೋನ್ 16 ಸೀರೀಸ್ ಸಿಗ್ಲಿಲ್ಲ, ತುಂಬಾ ಸ್ಟಾಕ್ ಇದೆ, ಹಾಗೆ ಬಂದ್ಬಿಟ್ಟು 5,000 10,000 ಜಾಸ್ತಿ ಕೇಳ್ತಿದ್ದಾರೆ ಅಂದ್ರೆ ಯಾವುದೇ ಕಾರಣಕ್ಕೂ ಕೂಡ ಜಾಸ್ತಿ ದುಡ್ಡು ಕೊಟ್ಬಿಟ್ಟು ಈ ಒಂದು ಮೊಬೈಲ್ಸ್ ನ ಪರ್ಚೇಸ್ ಮಾಡೋದಕ್ಕಾದ್ರೆ ಹೋಗ್ಬೇಡಿ. ಫಸ್ಟ್ 15 ದಿನ ವಿಪರೀತ ಹೈಪ್ ಇರುತ್ತೆ. ಅವಾಗ ಮೊಬೈಲ್ ಸಿಗೋದು ಕೂಡ ಒಂದ್ ಸ್ವಲ್ಪ ಕಷ್ಟ ಆಗುತ್ತೆ. ಒಂದು 15 ದಿನ ಆಯ್ತು ಅಂದ್ರೆ ಕಂಪ್ಲೀಟ್ ಆಗಿ ನ್ಯೂಟ್ರಲ್ ಆಗ್ಬಿಡುತ್ತೆ. ಅವಾಗ ನೀವು ಎಷ್ಟು ಕೇಳಿದ್ರು ಕೂಡ ಸ್ಟಾಕ್ ಆದ್ರೆ ಇರುತ್ತೆ. ಯಾವುದೇ ಕಾರಣಕ್ಕೂ ಕೂಡ ಅರ್ಜೆಂಟ್ ಮಾಡ್ಕೊಳೋದಕ್ಕಾದ್ರೆ ಹೋಗ್ಬೇಡಿ. ಇವಾಗಲೇ 80,000 ಜಾಸ್ತಿ, ಮತ್ತೆ 15,000 ಜಾಸ್ತಿ ಕೊಡೋದಕ್ಕಾದ್ರೆ ಹೋಗ್ಬೇಡಿ. ಹಾಗೆ ಬಂದ್ಬಿಟ್ಟು ಒಂದು ರಿಪೋರ್ಟ್ ಹೊರಗೆ ಬಂದಿದೆ. ಇವಾಗ ನೀವು ಸ್ಕ್ರೀನ್ ಮೇಲೆ ನೋಡ್ತಾ ಇದ್ದೀರಲ್ಲ, ಈ ವರ್ಷ ಯಾವ್ಯಾವ ಮೊಬೈಲ್ಗೆ ಎಷ್ಟೆಲ್ಲ ಡಿಮ್ಯಾಂಡ್ ಇದೆ ಅಂತೇಳಿ ಲಾಸ್ಟ್ ಇಯರ್ಗೆ ಕಂಪೇರ್ ಮಾಡಿದ್ರೆ ಈ ವರ್ಷ ಐಫೋನ್ 16 ಪ್ಲಸ್ ಗೆ ನೋಡ್ಕೊಂಡ್ರೆ 10 to 48% ಇಂಪ್ರೂವ್ ಆಗಿದೆ. ಪ್ರೀ ಬುಕಿಂಗ್ ಅಲ್ಲಿ ನೋಡ್ಕೊಂಡ್ರೆ ಐಫೋನ್ 16 ಪ್ಲಸ್ ಮೊಬೈಲ್ ನ 48% ಜನ ಜಾಸ್ತಿ ಪ್ರೀ ಬುಕ್ ಮಾಡ್ಕೊಂಡಿದ್ದಾರೆ ಅಂತಾನೆ ಹೇಳ್ಬೋದು. ಇನ್ನು ಪ್ರೋ ಮಾಡೆಲ್ಸ್ ವಿಷಯಕ್ಕೆ ಬಂದ್ರೆ ತುಂಬಾ ಮಟ್ಟಿಗೆ ಡೌನ್ ಆಗಿದೆ. ಹತ್ತತ್ರ 27%, ಹಾಗೆ ಬಂದ್ಬಿಟ್ಟು 16% ಮಾರ್ಕೆಟ್ ಡೌನ್ ಆಗಿದೆ ಅಂತಾನೆ ಹೇಳ್ಬೋದು. ರೀಸನ್ ಏನು ಅಂದ್ರೆ ತುಂಬಾ ಜನ ಇಂಟ್ರೆಸ್ಟ್ ತೋರಿಸ್ತಾ ಇಲ್ಲ ಈ ಒಂದು ಮೊಬೈಲ್ಸ್ ತಗೊಳೋದಕ್ಕೆ. ಅದರಲ್ಲೂ ಕೂಡ ಐಫೋನ್ 16 ಹಾಗೆ ಬಂದ್ಬಿಟ್ಟು 16 ಪ್ಲಸ್ ನೋಡ್ಕೊಂಡ್ರೆ ವಿಪರೀತ ಡಿಮ್ಯಾಂಡ್ ಇದೆ ಅಂತಾನೆ ಹೇಳ್ಬೋದು. ಈ ಒಂದು ಮೊಬೈಲ್ಸ್ ನ ತುಂಬಾ ಜನ ಪರ್ಚೇಸ್ ಮಾಡೋದಕ್ಕೆ ಇಂಟ್ರೆಸ್ಟ್ ತೋರಿಸ್ತಿದ್ದಾರೆ. ನನಗೇನಾದ್ರೂ ಫರ್ದರ್ ಆಗಿ ಅಪ್ಡೇಟ್ ಸಿಕ್ತು ಅಂದ್ರೆ 100% ನಾನು ನಿಮಗೆ ಟೆಕ್ ನ್ಯೂಸ್ ಅಲ್ಲಿ ಅಪ್ಡೇಟ್ ಮಾಡ್ತೀನಿ. ನೆಕ್ಸ್ಟ್ ನ್ಯೂಸ್ ನೋಡ್ಕೊಂಡ್ರೆ ನಮಗೆ ನಥಿಂಗ್ ಕಂಪ್ನಿಯವರು ಒಫಿಷಿಯಲ್ ಆಗಿ ಸೆಪ್ಟೆಂಬರ್ 24ನೇ ತಾರೀಕು ಒಂದು ಹೊಸ ಪ್ರಾಡಕ್ಟ್ ನ ಲಾಂಚ್ ಮಾಡ್ತಿದ್ದಾರೆ. ಜಸ್ಟ್ ಒಂದು ಪೋಸ್ಟರ್ ನ ಮಾತ್ರ ರಿಲೀಸ್ ಮಾಡಿದ್ದಾರೆ. ಏನ್ ಪ್ರಾಡಕ್ಟ್ ಲಾಂಚ್ ಮಾಡ್ತಿದ್ದಾರೆ ಅಂತ ಹೇಳ್ಬಿಟ್ಟು ಹೇಳಿಲ್ಲ. ರಿಪೋರ್ಟ್ಸ್ ಪ್ರಕಾರ ನೋಡ್ಕೊಂಡ್ರೆ ಹೊಸ ಇಯರ್ ಬಡ್ಸ್ ನ ಲಾಂಚ್ ಮಾಡ್ತಾರೆ ಅಂತ ಹೇಳ್ಬಿಟ್ಟು ಗೊತ್ತಾಗ್ತಾ ಇದೆ. ಈ ಒಂದು ಇಯರ್ ಬಡ್ಸ್ ಡಿಸೈನ್ ಅಲ್ಲೂ ಕೂಡ ನಿಮಗೆ ಒಂದು ಸ್ವಲ್ಪ ಚೇಂಜಸ್ ಇರುತ್ತೆ. ಹಾಗೆ
ಹಾಗೆ ಬಂದ್ಬಿಟ್ಟು ಪ್ರೈಸು ಕೂಡ ತುಂಬಾ ಕಮ್ಮಿ ಇರುತ್ತೆ ಅಂತ ಹೇಳ್ಬಿಟ್ಟು ಈ ಒಂದು ರಿಪೋರ್ಟ್ಸ್ ಎಲ್ಲ ಆದ್ರೆ ಗೊತ್ತಾಗ್ತಾ ಇದೆ. ಸೊ ನೋಡೋಣಂತೆ ಸೆಪ್ಟೆಂಬರ್ 24ನೇ ತಾರೀಕು ನಥಿಂಗ್ ಕಂಪ್ನಿಯವರು ಯಾವ ಪ್ರಾಡಕ್ಟ್ ನ ಲಾಂಚ್ ಮಾಡ್ತಿದ್ದಾರೆ ಅಂತ. ನೆಕ್ಸ್ಟ್ ನ್ಯೂಸ್ ನೋಡ್ಕೊಂಡ್ರೆ ನಮಗೆ ಆಪಲ್ ಕಂಪ್ನಿಯವರು ರೀಸೆಂಟ್ ಆಗಿ iOS 18 ಅಪ್ಡೇಟ್ ನ ರಿಲೀಸ್ ಮಾಡಿದ್ರು. ಎಲ್ಲರಿಗೂ ಕೂಡ ಗೊತ್ತಿರೋದೆ, ನಾವು ನಿನ್ನೆ ಟೆಕ್ ನ್ಯೂಸ್ ಅಲ್ಲೂ ಕೂಡ ಮಾತಾಡಿದ್ವಿ. ನಾನು ನಿನ್ನೆ ಟೆಕ್ ನ್ಯೂಸ್ ಅಲ್ಲೂ ಕೂಡ ನಿಮಗೆ ಹೇಳಿದ್ದೆ, ನಾನು ಅಪ್ಡೇಟ್ ಮಾಡ್ಕೊಂಡಿದ್ದೀನಿ ಅಂತ ನೀವು ಅಪ್ಡೇಟ್ ಮಾಡ್ಕೊಳೋದಕ್ಕೆ ಹೋಗಬೇಡಿ, ಆದಷ್ಟು ಒಂದು ವಾರವರೆಗೂ ವೆಯ್ಟ್ ಮಾಡಿ ಅಂತೇಳಿ. ಏನಕ್ಕೆ ನಾನು ಈ ಮಾತು ಹೇಳಿದೆ ಅಂದ್ರೆ, ಇವಾಗ ನೀವು ಸ್ಕ್ರೀನ್ ಮೇಲೆ ನೋಡ್ತಾ ಇದ್ದೀರಲ್ಲ, ಈ ಒಂದು ಅಪ್ಡೇಟ್ ಮಾಡ್ಕೊಂಡಿದ್ದಾದ್ಮೇಲೆ ತುಂಬಾ ಜನರಿಗೆ, ಅದರಲ್ಲೂ ಕೂಡ iPhone 13 ಮೊಬೈಲ್ ಮಾತ್ರ ಈ ರೀತಿಯಾಗಿ ಆಗ್ತಾ ಇದೆ. ಕಂಪ್ಲೀಟ್ ಆಗಿ ಗ್ರೀನ್ ಸ್ಕ್ರೀನ್ ಆಗ್ತಿದೆ ಅಂತಾನೆ ಹೇಳ್ಬೋದು. ಹಾಗೆ ಬಂದ್ಬಿಟ್ಟು ಲೈನ್ಸ್ ಕೂಡ ಬರ್ತಾ ಇದೆ. ಕೆಲವೊಬ್ಬರಿಗೆ ಮೊಬೈಲ್ ನ ರೀಸ್ಟಾರ್ಟ್ ಮಾಡಿದಾದ್ಮೇಲೆ ನಾರ್ಮಲ್ ಆಗ್ತಾ ಇದೆ, ಈ ಒಂದು ಗ್ರೀನ್ ಲೈನ್ ಅನ್ನೋದು ಹೋಗ್ತಾ ಇದೆ. ಹಾಗೆ ಬಂದ್ಬಿಟ್ಟು ಗ್ರೀನ್ ಸ್ಕ್ರೀನ್ ಕೂಡ ಹೋಗ್ತಾ ಇದೆ. ಇನ್ನ ಒಂದ್ ಸ್ವಲ್ಪ ಜನರಿಗೆ ನೋಡ್ಕೊಂಡ್ರೆ ಎಷ್ಟೇ ಸಲ ಮೊಬೈಲ್ ನ ರೀಸ್ಟಾರ್ಟ್ ಮಾಡಿದ್ರು ಕೂಡ ಈ ಒಂದು ಪ್ರಾಬ್ಲಮ್ ಸಾಲ್ವ್ ಆಗ್ತಾ ಇಲ್ಲ. ಅದಕ್ಕೋಸ್ಕರ ನಾನು ನಿನ್ನೆ ಟೆಕ್ ನ್ಯೂಸ್ ಅಲ್ಲಿ ಹೇಳಿದ್ದು, ಆದಷ್ಟು ಅಪ್ಡೇಟ್ ಮಾಡ್ಕೋಬೇಡಿ ಅಂತೇಳಿ. ಎಲ್ಲರಿಗೂ ಕೂಡ ಈ ರೀತಿಯಾಗಿ ಆಗತ್ತೆ ಅಂತ ಹೇಳ್ಬಿಟ್ಟು ಹೇಳ್ತಾ ಇಲ್ಲ. ಇವಾಗ ಅಟ್ ಪ್ರೆಸೆಂಟ್ ನೋಡ್ಕೊಂಡ್ರೆ ಒಂದ್ ಸ್ವಲ್ಪ ಜನ ಈ ಒಂದು ಫೋಟೋಸ್ ನ ಶೇರ್ ಮಾಡಿದ್ದಾರೆ. ನಿಮ್ಮಲ್ಲಿ ಯಾರಿಗಾದ್ರೂ ಈ ಒಂದು ಪ್ರಾಬ್ಲಮ್ ಆಗಿದ್ರೆ ನನಗೊಂದ್ಸಲ ಕಾಮೆಂಟ್ ಸೆಷನ್ ಅಲ್ಲಿ ತಿಳಿಸಿ. ಬ್ರೋ, ಈಗಾಗಲೇ ನಾವು ಅಪ್ಡೇಟ್ ಮಾಡ್ಕೊಂಡಿದೀವಿ, ನಾವೇನ್ ಮಾಡೋದು ಅಂದ್ರೆ ಎದುರ್ಕೊಳೋದಕ್ಕಾದ್ರೆ ಹೋಗ್ಬೇಡಿ. ನಾನು ಕೂಡ ಅಪ್ಡೇಟ್ ಮಾಡ್ಕೊಂಡಿದ್ದೀನಿ. ನೀವು ಅಪ್ಡೇಟ್ ಮಾಡ್ಕೊಂಡಿದ್ರು ಕೂಡ ಎಲ್ಲರಿಗೂ ಕೂಡ ಈ ರೀತಿಯಾಗಿ ಆಗೋದಿಲ್ಲ, ಕೆಲವೊಬ್ಬರಿಗೆ ಮಾತ್ರ ಈ ರೀತಿಯಾಗಿ ಆಗುತ್ತೆ. ನ್ಯೂಸ್ ನೋಡ್ಕೊಂಡ್ರೆ ನಮಗೆ ಇನ್ಫಿನಿಕ್ಸ್ ಕಂಪ್ನಿಯವರು ನಮ್ಮ ಇಂಡಿಯಾದಲ್ಲಿ ಒಂದು ಹೊಸ ಮೊಬೈಲ್ ನ ಲಾಂಚ್ ಮಾಡಿದ್ದಾರೆ, ಇನ್ಫಿನಿಕ್ಸ್ 040 ಅಂತೇಳಿ. ಈ ಮೊಬೈಲ್ ಸ್ಪೆಸಿಫಿಕೇಶನ್ಸ್ ನೋಡೋದಾದ್ರೆ AMOLED ಡಿಸ್ಪ್ಲೇ ಇಂದ ಬರುತ್ತೆ, 144 ಹರ್ಟ್ಸ್ ರಿಫ್ರೆಶ್ ರೇಟ್ಗೆ ಸಪೋರ್ಟ್ ಮಾಡುತ್ತೆ. ಡಿಸ್ಪ್ಲೇ ಮಾತ್ರ ತುಂಬಾ ಚೆನ್ನಾಗಿರುತ್ತೆ ಅಂತಾನೆ ಹೇಳ್ಬೋದು. ಇನ್ನು ಇದರಲ್ಲಿ ಯೂಸ್ ಮಾಡಿರೋ ಪ್ರೊಸೆಸರ್ ಬಂದ್ಬಿಟ್ಟು MediaTek Dimensity 8200 ಈ ಒಂದು ಪ್ರೊಸೆಸರ್ ನ ಯೂಸ್ ಮಾಡಿದ್ದಾರೆ. ಇನ್ನು ಕ್ಯಾಮ್ರಾ ವಿಷಯಕ್ಕೆ ಬಂದ್ರೆ ರೇಟ್ ಸೈಡ್ ನಿಮಗೆ ಟ್ರಿಪಲ್ ಕ್ಯಾಮ್ರಾ ಸೆಟಪ್ ಇರುತ್ತೆ. ಮೇನ್ ಕ್ಯಾಮ್ರಾ 108 ಮೆಗಾ ಪಿಕ್ಸೆಲ್, ಸೆಕೆಂಡರಿ ಕ್ಯಾಮ್ರಾ 50 ಮೆಗಾ ಪಿಕ್ಸೆಲ್, ಥರ್ಡ್ ಕ್ಯಾಮ್ರಾ 2 ಮೆಗಾ ಪಿಕ್ಸೆಲ್ ಇರುತ್ತೆ. ಫ್ರಂಟ್ ಕ್ಯಾಮ್ರಾನು ಕೂಡ 50 ಮೆಗಾ ಪಿಕ್ಸೆಲ್ ಇರುತ್ತೆ. 5000 mAh ಬ್ಯಾಟರಿ ಇರುತ್ತೆ. 45 ವಾಟ್ ಫಾಸ್ಟ್ ಚಾರ್ಜಿಂಗ್ ಗೆ ಸಪೋರ್ಟ್ ಮಾಡುತ್ತೆ. ಸ್ಪೆಸಿಫಿಕೇಶನ್ಸ್ ಮಾತ್ರ ತುಂಬಾನೇ ಚೆನ್ನಾಗಿದೆ. ಪ್ರೈಸು ಕೂಡ ತುಂಬಾ ರೀಸನಬಲ್ ಆಗಿ ಇಟ್ಟಿದ್ದಾರೆ. 12GB 256GB ವೇರಿಯಂಟ್ ನಿಮಗೆ 28,000ಕ್ಕೆ ಸಿಗ್ತಾ ಇದೆ. 28,000ಕ್ಕೆ ನನಗೆ ಕೇಳಿದ್ರೆ ವ್ಯಾಲ್ಯೂ ಫಾರ್ ಮನಿ ಅಂತಾನೆ ಹೇಳ್ತೀನಿ. ರೀಸನ್ ಏನು ಅಂದ್ರೆ, ಡಿಸ್ಪ್ಲೇ ಚೆನ್ನಾಗಿದೆ, ತುಂಬಾ ಒಳ್ಳೆ ಪ್ರೊಸೆಸರ್ ನ ಯೂಸ್ ಮಾಡಿದ್ದಾರೆ, ಕ್ಯಾಮ್ರಾಸು ಕೂಡ ತುಂಬಾನೇ ಚೆನ್ನಾಗಿದೆ, ಅದರ ಜೊತೆಗೆ ಫಾಸ್ಟ್ ಚಾರ್ಜಿಂಗಿಗೂ ಕೂಡ ಸಪೋರ್ಟ್ ಮಾಡುತ್ತೆ. ಅಂಡರ್ 30ಕ್ಕೆ ನನ್ನ ಪ್ರಕಾರ ತುಂಬಾ ಒಳ್ಳೆ ಮೊಬೈಲ್ ಅಂತಾನೆ ಹೇಳ್ತೀನಿ. ಆದ್ರೆ ಸ್ಪೆಸಿಫಿಕೇಶನ್ ವೈಸ್ ಮೊಬೈಲ್ ಮಾತ್ರ ಸೂಪರ್ ಅಂತಾನೆ ಹೇಳ್ತೀನಿ. ನೆಕ್ಸ್ಟ್ ನ್ಯೂಸ್ ನೋಡ್ಕೊಂಡ್ರೆ, ರೀಸೆಂಟ್ ಆಗಿ ಇಂಟರ್ನೆಟ್ ಅಲ್ಲಿ ನಾನೊಂದು ಫೋಟೋ ನೋಡಿದೆ. ಈ ಫೋಟೋ ನೋಡಿದಾದ್ಮೇಲೆ ಲಿಟ್ರಲಿ ಶಾಕ್ ಆದೆ ಅಂತಾನೆ ಹೇಳ್ಬೋದು. ರೀಸನ್ ಏನು ಅಂದ್ರೆ, ಇವಾಗ ನೀವು ಸ್ಕ್ರೀನ್ ಮೇಲೆ ನೋಡ್ತಾ ಇದ್ದೀರಲ್ಲ, ಇದು ಬಂದ್ಬಿಟ್ಟು 4 ಕಾಲಿನ ಕೋಳಿ ಅಂತಾನೆ ಹೇಳ್ಬೋದು. ನಾರ್ಮಲ್ ಆಗಿ ಒಂದು ಕೋಳಿಗೆ ಎಷ್ಟು ಕಾಲಿರುತ್ತೆ? 2 ಕಾಲ ಆದ್ರೆ ಇರುತ್ತೆ. ಆದ್ರೆ ಈ ಒಂದು ಕೋಳಿಗೆ ನೋಡ್ಕೊಂಡ್ರೆ 4 ಕಾಲ ಆದ್ರೆ ಇದೆ. ಈ ಒಂದು ಫೋಟೋ ತುಂಬಾ ವೈರಲ್ ಆಗಿದ್ದಾದ್ಮೇಲೆ ಡಾಕ್ಟರ್ಸ್ ಕೂಡ ರಿಯಾಕ್ಟ್ ಆಗಿದ್ದಾರೆ. ಅವರು ಕೂಡ ಕಂಪ್ಲೀಟ್ ಆಗಿ ರಿಸರ್ಚ್ ಮಾಡಿದ್ದಾರೆ. ರಿಸರ್ಚ್ ಮಾಡಿದಾದ್ಮೇಲೆ ಒಂದು ರಿಪೋರ್ಟ್ ಕೂಡ ರಿಲೀಸ್ ಮಾಡಿದ್ದಾರೆ. ಡಾಕ್ಟರ್ಸ್ ಏನ್ ಹೇಳ್ತಿದ್ದಾರೆ ಅಂದ್ರೆ, ಇದು ಬಂದ್ಬಿಟ್ಟು ಜೆನೆಟಿಕ್ ಡಿಫೆಕ್ಟ್ ಇಂದ ಈ ರೀತಿಯಾಗಿ ಆಗುತ್ತೆ, ಎಲ್ಲಾ ಟೈಮಲ್ಲೂ ಕೂಡ ಈ ರೀತಿಯಾಗಿ ಆಗುತ್ತೆ ಅಂತ ಹೇಳ್ಬಿಟ್ಟು ಹೇಳೋದಕ್ಕಾಗೋದಿಲ್ಲ. ಇಲ್ಲೇನೋ ಜೆನೆಟಿಕಲ್ ಒಂದ್ ಸ್ವಲ್ಪ ಹಿಂದೆ ಮುಂದೆ ಆಗಿರೋದ್ರಿಂದ ಈ ರೀತಿಯಾಗಿ ಆಗಿದೆ ಅಂತ ಹೇಳ್ಬಿಟ್ಟು ಡಾಕ್ಟರ್ಸ್ ಆದ್ರೆ ಹೇಳಿದ್ದಾರೆ. ಈ ಫೋಟೋ ಇವಾಗ ಇಂಟರ್ನೆಟ್ ಅಲ್ಲಿ ತುಂಬಾ ವೈರಲ್ ಆಗಿದೆ ಅಂತಾನೆ ಹೇಳ್ಬೋದು. ನ್ಯೂಸ್ ಹೇಳೋದಕ್ಕಿಂತ ಮುಂಚೆ ಡೀಲ್ ಆಫ್ ದಿ ಡೇ ನೋಡೋಣಂತೆ. ಡೀಲ್ ಆಫ್ ದಿ ಡೇ ಮಾತ್ರ ತುಂಬಾನೇ ಚೆನ್ನಾಗಿದೆ. ಅದರಲ್ಲಿ ಮೊದಲನೇದು ಬಂದ್ಬಿಟ್ಟು Xiaomi OLED TV 55 ಇಂಚಸ್. ಇದು ನಿಮಗೆ 60,000ಕ್ಕೆ ಸಿಗ್ತಾ ಇದೆ. ನಾರ್ಮಲ್ ಆಗಿ 60,000ಕ್ಕೆ ಸಿಗದೇ ಇಲ್ಲ OLED TVs. ನಿಮಗೆ QLED TVs ಸಿಗುತ್ತೆ. OLED TVs ಬೇಕು ಅಂದ್ರೆ 70,000 80,000ವರೆಗೂ ಇರುತ್ತೆ. ಇವಾಗ ನಿಮಗೆ ಈ ಒಂದು ಟಿವಿ 60,000ಕ್ಕೆ ಸಿಗ್ತಾ ಇದೆ. ಯಾವ್ದಾದ್ರು ಸ್ಯಾಮ್ಸಂಗ್ ಬ್ರ್ಯಾಂಡ್ ಅಲ್ಲಿ ಇದ್ರೆ ಹೇಳಿ ಬ್ರೋ ಅಂದ್ರೆ, ಸ್ಯಾಮ್ಸಂಗ್ ಅಲ್ಲಿ ನಿಮಗೆ QLED TV ಸಿಗ್ತಾ ಇದೆ. ಇದು ನಿಮಗೆ 75,000ಕ್ಕೆ ಸಿಗ್ತಾ ಇದೆ. OLED ಅಲ್ಲ, QLED ನೇ ನಿಮಗೆ 75,000ಕ್ಕೆ ಸಿಗ್ತಾ ಇದೆ. ನಿಮ್ಮ ಆಪ್ಷನ್, ನಿಮಗೆ ಯಾವ್ದು ಬೇಕೋ ಆ ಒಂದು ಟಿವಿನ ತಗೊಳ್ಳಿ. ಹಾಗೆ ಬಂದ್ಬಿಟ್ಟು Xiaomi 14 ಈ ಮೊಬೈಲ್ ನಿಮಗೆ 47,000ಕ್ಕೆ ಸಿಗ್ತಾ ಇದೆ. ನಾರ್ಮಲ್ ಆಗಿ ಈ ಮೊಬೈಲ್ ಪ್ರೈಸ್ ನಿಮಗೆ 60,000ರಿಂದ 65,000 ಮಧ್ಯದಲ್ಲಿ ಇರುತ್ತೆ. ಇವಾಗ ನಿಮಗೆ 47,000ಕ್ಕೆ ಸಿಗ್ತಾ ಇದೆ. ಸೇಲ್ ಸ್ಟಾರ್ಟ್ ಆಗೋದಕ್ಕಿಂತ ಮುಂಚೆನೆ ಈ ತರ ಡೀಲ್ಸ್ ತುಂಬಾ ಹೊರಗೆ ಬಂದಿದೆ ಅಂತಾನೆ ಹೇಳ್ಬೋದು. ಈ ತರ ಡೀಲ್ಸ್ ನ ನೀವು ಮಿಸ್ ಆಗಬಾರ್ದು ಅಂದ್ರೆ ನಮ್ಮ ಟೆಲಿಗ್ರಾಮ್ ಚಾನಲ್ ನ ಫಾಲೋ ಮಾಡಿ. ಡಿಸ್ಕ್ರಿಪ್ಷನ್ ಅಲ್ಲೇ ನಾನು ಬೇಕಂದ್ರೆ ಲಿಂಕ್ ಕೊಟ್ಟಿರ್ತೀನಿ, ಅಲ್ಲಿಂದ ನೀವು ಈಸಿಯಾಗಿ ಜಾಯಿನ್ ಆಗ್ಬೋದು. ಈ ತರ ಡೀಲ್ಸ್ ತುಂಬಾನೇ ಇರುತ್ತೆ. ಈ ತರ ಡೀಲ್ಸ್ ನ ನೀವು ಆಕ್ಸೆಸ್ ಮಾಡಿದೀರಾ ಅಂದ್ರೆ ನಿಮಗೂ ಕೂಡ ತುಂಬಾ ಮಟ್ಟಿಗೆ ದುಡ್ಡು ಉಳಿಯುತ್ತೆ. ಇನ್ನ ನೀವೇನಾದ್ರೂ ಜಾಯಿನ್ ಆಗಿಲ್ಲ ಅಂದ್ರೆ ಆದಷ್ಟು ಬೇಗ ಜಾಯಿನ್ ಆಗಿ. ಸೊ ಇಷ್ಟೇ ಗೈಸ್, ಇವತ್ತು ನನಗೆ ಇಂಟ್ರೆಸ್ಟಿಂಗ್ ಅನ್ಸಿರೋ ಟೆಕ್ ನ್ಯೂಸ್. ಆದ್ರೆ ಈ ವಿಡಿಯೋ ನಿಮಗೆ ಇಷ್ಟ ಆಯ್ತು ಅನ್ಕೊಂತೀನಿ. ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ. ಹಾಗೆ ಕೆಳಗಡೆ ಸಬ್ಸ್ಕ್ರೈಬ್ ಬಟನ್ ಇರುತ್ತೆ, ಸಬ್ಸ್ಕ್ರೈಬ್ ಮಾಡ್ಕೊಳೋದನ್ನ ಮಾತ್ರ ಮರಿಬೇಡಿ. ನೆಕ್ಸ್ಟ್ ವಿಡಿಯೋದಲ್ಲಿ ಮೀಟ್ ಆಗೋಣಂತೆ. ಅಲ್ಲಿವರೆಗೂ ಬಾಯ್ ಬಾಯ್.